ಉಮೇಶ ಪ್ರಾಬ್ಲಮ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಗ್ದವ್ರು ಇವತ್ತು ಭಾನುವಾರ ರಜೆ ಇರುತ್ತೆ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಎಂಜಾಯ್ ಮಾಡ್ತಾರ ಒಂದು ಪಾರ್ಟ್ ಟೈಮ್ ಜಾಬ್ ಕೆಲಸ ಐತೆ, ಹೋಗ್ಬೇಕು. ರೆಡಿಯಾಗಿ ನೋಡಿ, ಎಲ್ಲ ರೆಡಿಯಾಗಿ ನಿಂತೀವಿ. ಎಲ್ಲ ಲೈಫನ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಇವತ್ತಿನ ವಿಷಯ ಏನಂದರೆ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕಲ್ ಜಾಕಾರ್ಡ್, ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಮಗ್ಗದ ಕೆಲಸ ಮಾಡೋರಿಗೆ ಮತ್ತು ಮಗ್ಗ ಹೊಸ್ದಾಗಿ ಹಾಕೋವಂಥವ್ರಿಗೆ ಯೂಸ್ಫುಲ್ ಆಗೋವಂಥ ವೀಡಿಯೋ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಉಮೇಶ ಪ್ರಾಬ್ಲಮ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಷಯ ಯಾಕೆ ತೊಗೊಂಡಿದ್ದೀನಪ್ಪ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಂದರೆ ಇದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಹ್ಯಾಂಡ್ ಮಗ್ಗದ ಬಗ್ಗೆ ಒಂದು ಪೂರ್ತಿ ವಿವರಣೆಯಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಸೆಕೆಂಡ್ ಹ್ಯಾಂಡ್ ಮಗ್ಗ ತಗೊಂಡ್ರೆ ನೀವು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕಲ್ ಜಾಕಾರ್ಡ್ ತಗೊಂಡ್ರೆ ಅದರಿಂದ ಏನು ಉಪಯೋಗ ಆಗುತ್ತಾ ಅಂತ ಕೇಳಿದರು, ತಗೋಬೋದಾ ಅಂತಲೂ ಕೇಳಿದರು. ಆ ವಿಡಿಯೋ 2 ಕಮೆಂಟ್ ಬಂದಿರೋದು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕಲ್ ಜಾಕಾರ್ಡ್ನ ತಗೋಬೋದಾ ಅಂತ ಅವ್ರು ಕೇಳಿರೋದು. ಇದ್ರ ಬಗ್ಗೆ ನಾನು ಪೂರ್ತಿ ವಿವರಣೆ ಕೊಡೋದಾದರೆ, 2010ರಲ್ಲಿ ಇಡೀ ಬೆಂಗಳೂರಲ್ಲಿ ಕಂಪ್ಯೂಟರ್ ಜಾಕಾರ್ಡ್ ಇರಲಿಲ್ಲ, ಎಲೆಕ್ಟ್ರಿಕಲ್ ಜಾಕಾರ್ಡ್ ಇರಲಿಲ್ಲ. 2010, 11, 12 ಅಲ್ಲೊಂದು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ತಗೊಳ್ಳೋಂಥವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಸನ್, ಏನೋ ಮಗ್ಗ ಬಂಡವಾಳ ಹಾಕ್ತೀವಿ, ಅದು ಯಾವ ಥರ ಓಡುತ್ತೋ ಅದ್ರ ಬಗ್ಗೆ ಏನು ಡೀಟೇಲ್ ಗೊತ್ತಿಲ್ಲ ಅಂತ ಕನ್ಫ್ಯೂಸನಲ್ಲಿದ್ದಾಗ ಒಂದು ಸರಿ ಈ ಲಗ್ಗೆರೆ ಬ್ರಿಡ್ಜ್ ಹತ್ರ ಮಂಜುಶ್ರೀ ಗಾರ್ಮೆಂಟ್ಸಲ್ಲಿ ಆ ಎಲೆಕ್ಟ್ರಿಕಲ್ ಜಾಕಾರ್ಡ್ನವ್ರು ಬಂದು ಒಂದು ಕ್ಯಾಂಪ್ ಥರ ಮಾಡಿ ಅಲ್ಲಿ ಎಲ್ಲ ಡೀಟೇಲ್ ಅನ್ಸೋದು, ಯಾವ ಥರ ಓಡುತ್ತೆ, ಯಾವ ಥರ ಮಗ್ಗದಲ್ಲಿ ಆ ನಂಬರ್ಗಳು ಹೆಂಗೆ ಚೇಂಜ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಜನಕ್ಕೆ ಎಲ್ಲ ತೋರಿಸೋ ಥರ ಮಾಡಿದರು. ಯಾವುದೋ ಇಲ್ಲಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಒಂದು ಚೌಡೇಶ್ವರಿ ಮಗ್ದವ್ರದ್ದು ಸಂಘ ಐತೆ, ಆ ಸಂಘದ ಕಡೆಯಿಂದ ಅವ್ರು ಕರೆಸಿ ಮಾಡಿದರು. ಯಾವಾಗ 2011, 12ರಲ್ಲಿ ಮಾಡಿದ್ದು ಅದು. ಅದಕ್ಕಿಂತ ಮುಂಚೆ ಅಲ್ಲೊಂದು ಕಂಪ್ಯೂಟರ್ ಮಗ್ಗ ಹಾಕ್ತಾಯಿದ್ರು. ಆವಾಗ ಆ ಇದರಲ್ಲಿ ಯಾವ್ಯಾವ ಥರ ಮಗ್ಗ ಓಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟು, ಮತ್ತು ಬ್ಯಾಂಕ್ ಲೋನ್ಗಳು ಕೆನರಾ ಬ್ಯಾಂಕ್ನವ್ರು ಒಬ್ಬರು ಕರೆಸಿದ್ರು. ಅಲ್ಲಿಗೆ ಕೆನರಾ ಬ್ಯಾಂಕಲ್ಲಿ ಲೋನ್ ಕೊಡ್ತೀವಿ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಅಂತ ಹೇಳಿದ್ರು. ಮಗ್ದವ್ರಿಗೆಲ್ಲ ತೋರಿಸಿದ್ರು. ಆವಾಗ ನಮಗೆ ಕಂಪ್ಯೂಟರ್ ಜಾಕಾರ್ಡ್ ಏನಂತ ಗೊತ್ತಿಲ್ಲ. ಆವಾಗ ರನ್ನಿಂಗ್ ಜಾಕಾರ್ಡು ಮತ್ತು ಡಿಮೆರಿಯೋ ಜಾಕಾರ್ಡು, ಚೈನ್ ಜಾಕಾರ್ಡು ಈ ಥರದ್ದು. ಈ ವಿಷಯ ಏನಂದರೆ, 2010ರಲ್ಲಿ ಕಂಪ್ಯೂಟರ್ ಜಾಕಾರ್ಡು ಬೆಂಗಳೂರಾಗ ಇರಲಿಲ್ಲ. ನೀವು ಹಳೆಯ ಜಾಕಾರ್ಡ್ ತಗೊಳ್ಳೋಕ್ಕೆ, ನೀವು ಎಲೆಕ್ಟ್ರಿಕಲ್ ಜಾಕಾರ್ಡ್ ತಗೋಬೋದ ಅಂತ ಕೇಳಿದ್ರಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದು, ಬೆಂಗಳೂರಲ್ಲಿ ನೀವು ಜಾಕಾರ್ಡ್ ತಗೊಳಕ್ಕೆ ಹೋದರೆ 15 ವರ್ಷ, ಅದು ಒಂದು ಸರಿ ಇನ್ಸ್ಟಾಲ್ ಮಾಡಿದ್ರೆ ತಗೊಂಬಂದು ಹಾಕೋದ್ರೆ 10 ವರ್ಷ 15 ವರ್ಷ ಓಡುತ್ತೆ ಅದು ಎಲೆಕ್ಟ್ರಿಕಲ್ ಜಾಕಾರ್ಡು. ಅಂದರೆ ಬರೀ ಎಲ್ಲ ಆ್ಯಂಗಲಲ್ಲೇ ಬಿಲ್ಡ್ ಆಗಿರೋದು ಅದು. ಅಂದರೆ ಬೇರೆ ಯಾವುದೂ ಇದಿರೋ ಮೋಲ್ಡಿಂಗ್ ಯಾವುದೂ ಇರೋಲ್ಲ, ಬರೀ ಎಲ್ಲ ಆ್ಯಂಗಲ್ಗಳಲ್ಲೇ ಬಿಲ್ಡ್ ಆಗಿರುತ್ತೆ. ಸೆಂಟ್ರಲ್ಲಿ ಲಿಫ್ಟ್ ಆಡುತ್ತಲ್ಲ, ಅಲ್ಲಿ ಎಲ್ಲ ಅಲ್ಯೂಮಿನಿಯಮ್ದಿರುತ್ತೆ. ಆ ಕಡೆ ಈ ಕಡೆ ಬೇರಿಂಗ್ ಇರುತ್ತೆ. ಸೆಂಟ್ರಲ್ಲಿ ಒಂದು ಗೇರ್ ಬಾಕ್ಸ್ ಇರುತ್ತೆ, ಚಕ್ರ ಇರುತ್ತೆ. ಹಿಂದೆ ಲಿಫ್ಟ್ ರಾಡಿಂಗ್ ಆಡಬೇಕಲ್ಲ, ಅದೆಲ್ಲ 15 ವರ್ಷ 20 ವರ್ಷ ಓಡಿ. ಅಂದರೆ 2015ರಿಂದ ಬೆಂಗಳೂರಿಗೆ ಆಲ್ಮೋಸ್ಟು ಕಂಪ್ಯೂಟರ್ ಜಾಕಾರ್ಡ್ ತರಕ್ಕೆ ಸ್ಟಾರ್ಟ್ ಮಾಡಿದ್ರು. 2015ರಲ್ಲಿ ತೊಗೊಂಡ್ರಂಥ ಎಲೆಕ್ಟ್ರಿಕಲ್ ಜಾಕಾರ್ಡ್ಗಳೇನಿದ್ದಾವೆ ಆ ಥರದವು ನಿಮಗೆ ಅಲ್ಲಿಂದ ಇಲ್ಲಿಗೆ 2015 ಇಲ್ಲಿಗೆ 10 ವರ್ಷ 15 ವರ್ಷ ಆಗಿರುತ್ತೆ. ಆ ಥರದ್ದು ನಿಮಗೆ ಸೆಕೆಂಡ್ ಹ್ಯಾಂಡು ಜಾಕಾರ್ಡ್ ಸಿಕ್ಕಿದ್ರೆ ತಗೋಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಏನಾಗುತ್ತೆ ಅಂದರೆ, ಎಲೆಕ್ಟ್ರಿಕಲ್ದು ಏನು ಐಟಮ್ ಐತೆ ಅಂದರೆ ಸಿಸ್ಟಮ್ ಏನೈತೆ ಅವು ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ, ಅವಾಗ ಹೋಗ್ತಾ ಇರುತ್ತೆ. ಆಮೇಲೆ ಆ ಕಡೆ ಈ ಕಡೆ ಬೇರಿಂಗ್ಗಳು, ಅಂದರೆ ಈ ಲಿಫ್ಟ್ ಆಡಬೇಕಾದ್ರೆ ಅಲ್ಲಿ ಆ ಕಡೆ ಈ ಕಡೆ ಬೇರಿಂಗ್ ಇರ್ತವೆ. ಆ ಬೇರಿಂಗ್ಗಳು ಅವಾಗ ಸವಿತಾರೆ, ಒಂದು ವರ್ಷಕ್ಕೆ 2 ವರ್ಷಕ್ಕೆ ಸೌದಿರ್ತವೆ, ಹೋಗ್ತವೆ. ಅದಕ್ಕೆ ಆಯಲ್ ಪಾಯಿಂಟ್ ಇರೋಲ್ಲ, ಗ್ರೀಸ್ ಹಾಕಬೇಕು, ಹಂಗಾಗಿ ಹೋಗ್ತಾ ಇರುತ್ತೆ. ಮತ್ತು ಗೇರ್ ಬಾಕ್ಸು ಒಂದು 20 ವರ್ಷ 25 ವರ್ಷ ಅಥವಾ ಗ್ಯಾರಂಟಿ ಇರುತ್ತೆ. ಇನ್ನು ಸಿಸ್ಟಮ್ ಅಂದರೆ ಅದು ಒಂದು ಸರಿ ಸಿಸ್ಟಮ್ ಇದು ಮಾಡಿದ್ರೆ 5 ವರ್ಷ 6 ವರ್ಷ ಓಡುತ್ತೆ. 6 ವರ್ಷ ಆಮೇಲೆ ಉಕ್ಸ್ರಾಂಗ್ ಮಾಡೋದು, ಅದು ದಾರ ಕಟ್ಟಾಗೋದು, ಈ ಥರದ ಸಮಸ್ಯೆ ಆಗ್ತಾ ಇರುತ್ತೆ. ನೀವು ಈ ಥರ ಸೆಕೆಂಡ್ ಹ್ಯಾಂಡ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿರೋರು, ನಿಮಗೆ ಯಾರು ಇದನ್ನು ತೋರಿಸ್ತಾರೆ ಆ ಮಿಷನ್ನು, ಅವರ ಕರ್ಕೊಂಡೋಗಿ, ಅಂದರೆ ಮೇಸ್ತ್ರಿ ಮೆಕ್ಯಾನಿಕ್ ಏನಿರ್ತಾರೆ ಅವ್ರು ಕರ್ಕೊಂಡೋಗಿ ಆ ಗೇರ್ ಬಾಕ್ಸ್ ಒಂದು ನೋಡ್ಕೋಬೇಕಷ್ಟೇ ನೀವು. ಆಮೇಲೆ ಸೈಡಾಗೆಲ್ಲ
ಏನು ಬೇರಿಂಗ್ ಇರ್ತಾವಲ್ಲ ಸಾವಿರ್ತಾವೆ ಮಾಮೂಲಿ ಅದು ಚೇಂಜ್ ಮಾಡ್ಕೋಬೋದು. ಆಮೇಲೆ ಸಿಸ್ಟಮ್ ಐತಲ್ಲ, ಸಿಸ್ಟಮು 5 ವರ್ಷಕ್ಕೆ 6 ವರ್ಷಕ್ಕೆ 7 ವರ್ಷಕ್ಕೆ ಒಂದು ಸರಿ ಚೇಂಜ್ ಮಾಡಿಸ್ಬೇಕು. ಅಂದರೆ 15 ವರ್ಷದಲ್ಲಿ ಅವ್ನು ಹಾಕಿದ್ದಾನೆ ಅಂದರೆ ಒಂದು 3 ಟೈಮ್ ಅದು ಸಿಸ್ಟಮ್ ಚೇಂಜ್ ಮಾಡಿರ್ತಾರೆ. ನೀವು ತೊಗೊಂಡು ಹೋದರೆ ಆಲ್ಮೋಸ್ಟ್ ಓಡ್ತಾ ಇರುತ್ತೆ. ಓಡ್ತಾ ಇದ್ದರೆ ಸಿಸ್ಟಮ್ನ ಚೇಂಜ್ ಮಾಡೋ ಥರ ಇದ್ದರೆ ನೀವು ಮಾಡ್ಬಿಟ್ಟು ಹಾಕಿದ್ರೆ ನಿಮಗೆ 6 ವರ್ಷ 7 ವರ್ಷ ತೊಂದರೆ ಇರೋಲ್ಲ. ಮತ್ತು ಅದು ಆ್ಯಂಗಲಿಂದ ಬಿಲ್ಡ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದು ನಿಮಗೆ ಒಡೆದೋಗುತ್ತೆ, ಕ್ರ್ಯಾಕ್ ಬರುತ್ತೆ, ಇನ್ನೇನಾಗುತ್ತೆ ಅನ್ನೋ ಸೌದೋಗುತ್ತೆ ಅನ್ನೋ ಥರ ಯಾವುದು ಭಯ ಇಲ್ಲ. ನೀವು ಸೆಕೆಂಡ್ ಹ್ಯಾಂಡ್ಲಿ ಎಲೆಕ್ಟ್ರಿಕಲ್ ಜಾಕಾರ್ಡ್ನ ಆರಾಮಾಗಿ ತಗೋಬೋದು. ಮತ್ತು ಒಂದು ಸತಿ ನೀವು ಅದು ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿದ್ರೆ 6 ವರ್ಷ ಕಣ್ಣು ಮುಚ್ಕೊಂಡು ಓಡ್ತಾ ಇರುತ್ತೆ, ಆರಾಮಾಗಿ ಓಡಿಸ್ಬೋದು. ತೊಗೊಳ್ಳಿ. ನಾನು ಯಾಕೆ ಅಂದರೆ ಒಂದು ಈ ಸಬ್ಸ್ಕ್ರೈಬರ್ ನೋಡಿ ನನಗೆ ಇದನ್ನು ಹಾಕಿದಾರಲ್ಲ, ಮೆಸೇಜ್ ಹಾಕಿದಾರಲ್ಲ, ಆ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ಲು ಮಗ್ಗ ತೊಗೋಬೇಡ್ರಿ ಅಂತ ಹೇಳಿರೋದು. ಯಾಕೆ ಅಂದರೆ ಅವ್ರು ತುಂಬ ಸಮಸ್ಯೆಗಳು ಅಂತ ಹೇಳಿದ್ರೆ ಅದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಐ ಕಾರ್ಡಲ್ಲೂ ಹಾಕ್ತೀನಿ ಅನಿಸ್ತೀವಿ ನೋಡಿ. ಇದು ಅಂದರೆ ಬರೀ ಆ್ಯಂಗಲಲ್ಲಿ ಆಗಿರೋದು ಅಷ್ಟೇ ಅಲ್ಲ, ಆ್ಯಂಗಲಲ್ಲೇ ಆಗಿರೋ ಬಿಲ್ಡ್ ಆಗಿರೋವಂಥದ್ದು ಅಷ್ಟೇ ಇದು. ಮತ್ತು ಗೇರ್ ಬಾಕ್ಸು ಮೇಲ್ಗಡೆ ಈ ಲಿಫ್ಟ್ ಆಡೋಕ್ಕೆ ಒಂದು ಚಕ್ರ ಇರುತ್ತೆ, ಸೈಡಾಗೆ ಇವು ಬೇರಿಂಗ್ ಇರುತ್ತೆ, ಲಿಫ್ಟ್ ಆಡಿ ಹಿಂಗೆ ಆಡೋಕ್ಕೆ ಇವು ಇರ್ತವೆ. ಅವು ಸವಿತಾ ಇರ್ತವೆ, ಅವಾಗ ಚೇಂಜ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಮತ್ತು ಅದು ಯಾವುದೇ ಥರ ಮೋಲ್ಡ್ ಆಗಿಲ್ವಲ್ಲ, ಆ್ಯಂಗಲಿಂದಲೇ ಆಗಿರೋದಲ್ಲ, ಹಂಗಾಗ್ಬಿಟ್ಟು ನೀವು 15 ವರ್ಷ ಅವರು ಓಡಿಸುತ್ತಾರೆ. ಹೆಂಗಿಲ್ಲ ಅಂದರೆ 2015 ಬೆಂಗಳೂರಲ್ಲಿ ಕಂಪ್ಯೂಟರ್ ಜಾಕಾರ್ಡ್ಗಳು ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ 2010 ಇರಲೇ ಇಲ್ಲ. 2010, 11, 12 ಹಂಗೆ ಅಲ್ಲೊಬ್ರು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಎಲ್ಲ ಕಡೆ ಐತೆ. ಕೆಲವ್ರಿಗೆ ಅದನ್ನು ಹಾಕೊಳ್ಳೋಕ್ಕೆ ಬಂಡವಾಳ ಇಲ್ದಿರೆ ಇವಾಗ ಸೆಕೆಂಡ್ ಯಾವುದು ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರೋರು ನೀವು ತೊಗೋಬೋದು, ಆರಾಮಾಗಿ ತೊಗೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಕೇಳಿರೋ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನಮಗೆ ತೃಪ್ತಿ ಆಯಿತು ಅಂತ ನನಗನ್ನಿಸ್ತಾ ಇದೆ. ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ತೃಪ್ತಿ ಅನ್ನಿಸ್ತು ಅಂದರೆ ಒಂದು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಪೂರ್ಣ ನೋಡಿ. ನೀವು ಹೀಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ನೀವು ಆರಾಮಾಗಿ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕಲ್ ಜಾಕಾರ್ಡ್ನ ತೊಗೋಬೋದು. ಯಾವುದು ಅಂದರೆ ಸಿಸ್ಟಮೆಲ್ಲ ಚೇಂಜ್ ಮಾಡಬೇಕಾಗುತ್ತೆ, ಬೇರಿಂಗ್ಗಳೆಲ್ಲ ಹೋಗಿರ್ತಾವಲ್ಲ ಅವು ನೋಡ್ಕೋಬೇಕಾಗುತ್ತೆ. ಮತ್ತು ಗೇರ್ ಬಾಕ್ಸ್ ಅದು ಒಂದು ಸತಿ ಫಿಕ್ಸ್ ಮಾಡಿರ್ತಾರೆ. ಮತ್ತು ಮೇಲೆ ಒಂದು ಒಂದು ರಾಡ್ ಬರುತ್ತೆ, ಈ ಸೈಜ್ ರಾಡ್ ಬರುತ್ತೆ. ಅದು ಸೌದು ಕಟ್ಟಾಗ್ಬೋದು, ಓಡಾಡ್ತಾನೆ ಕಟ್ಟಾಗ್ಬೋದು. ಅದು ಒಂದು ಪ್ರಾಬ್ಲಮ್ ಅಷ್ಟೇ. ಅದು ಕೆಲವೊಂದೊಂದ್ರಾಗ ಆಗುತ್ತೆ, ಎಲ್ಲಾದರೂ ಆಗಲ್ಲ. ಅದು ಮಾಡಿಸ್ಬೋದು, ಒಂದು ದಿನಕ್ಕೆ ಎಲ್ಲ ತಂದು ಇಷ್ಟ ಮಾಡಿಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ನೀವು ಗೇರ್ ಬಾಕ್ಸು ಅವೆಲ್ಲ ಚೆಕ್ ಮಾಡಿಕೊಳ್ಳೋಕ್ಕೆ ನಿಮಗೆ ಮೆಕ್ಯಾನಿಕ್ ಅಥವಾ ಮೇಸ್ತ್ರಿ ಏನಿರ್ತಾರೆ ಅವ್ರು ಕರ್ಕೊಂಡೋಗಿ ಅವ್ರು ಒಂಥರ ತೋರಿಸಿದ್ರೆ ಅವರೆಲ್ಲ ಹೇಳ್ತಾರೆ ಈ ಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ನೋಡಿಕೊಂಡು ನೀವು ತೊಗೋಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ನಿಮಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಮತ್ತು ನಮಗೆ ಕಮೆಂಟ್ ಮಾಡಿ. ನಾವು ನಿಮಗೆ ಕೇಳಿರೋ ಪ್ರಶ್ನೆಗೆ ಕೊಟ್ಟಿದ್ದು ಉತ್ತರ ಸರಿ ಇದೆಯಾ ಇಲ್ವೋ ಅನ್ನೋದನ್ನು. ಆಮೇಲೆ ಇದು ಇವಾಗಿನ ರೇಟ್ ಏನು, ಅವಾಗಿದ್ದದ್ದು ರೇಟು ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಂದರೆ ನಿಮಗೆ ಸೆಕೆಂಡ್ ತಗೊಳ್ಳೋಕ್ಕೆ ನಿಮ್ಗೆ ಐಡಿಯಾ ಬೇಕಲ್ವಾ, ಅದಕ್ಕೆ ಇವಾಗಿನ ರೇಟ್ ಏನಿದೆ ಮತ್ತು ಮೊದಲು ಸ್ಟಾರ್ಟಿಂಗಲ್ಲಿ ಏನು ರೇಟ್ ಇತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.